ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ 2025-26ನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶಕ್ಕೆ ಸಂಬಂಧಿಸಿದಂತೆ ವಿಶೇಷ ವರ್ಗದವರಿಗೆ ಪರೀಕ್ಷೆಯಿಲ್ಲದೆ ನೇರ ಪ್ರವೇಶಕ್ಕೆ ಸರ್ಕಾರ ಅವಕಾಶ ಕಲ್ಪಿಸಿದೆ. ಹೌದು, ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ 41,500 ಸೀಟುಗಳಲ್ಲಿ 20,750 ಸೀಟುಗಳನ್ನು ಪರೀಕ್ಷೆಯಿಲ್ಲದೆ ನೇರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿದೆ. ಹಾಗಾದರೆ ಇಲ್ಲಿ ವಿಶೇಷ ವರ್ಗದವರು ಅರ್ಜಿ ಸಲ್ಲಿಸಲು ಬೇಕಾಗುವ ವಿಶೇಷ ವರ್ಗದ ಪ್ರಮಾಣ ಪತ್ರಗಳು ಯಾವುವು ಹಾಗೂ ಮಾದರಿ ಪ್ರಮಾಣ ಪತ್ರಗಳು ಹೇಗಿವೆ ಮತ್ತು ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸೋಣ. ನಿಮ್ಮ ಮಗ ಅಥವಾ ಮಗಳು ಕರ್ನಾಟಕ ಸರ್ಕಾರದ ಪರ್ಮಿಷನ್ ಪಡೆದಿರುವ ಶಾಲೆ ಅಂದರೆ ಸರ್ಕಾರಿ ಅನುದಾನ ರಹಿತ ಶಾಲೆಗಳಲ್ಲಿ 5ನೇ ತರಗತಿಯಲ್ಲಿ 2024-25ರಲ್ಲಿ 5ನೇ ತರಗತಿ ಉತ್ತೀರ್ಣರಾಗಿರಬೇಕು. ಹಾಗಾದರೆ ವಿಶೇಷ ವರ್ಗದವರು ಅಂದರೆ ಯಾರು, ಅವರು ಸಲ್ಲಿಸಬೇಕಾದ ದಾಖಲೆಗಳು ಯಾವುವು, ಅವರು ಅರ್ಜಿ ಸಲ್ಲಿಸುವುದು ಹೇಗೆ, ಅರ್ಜಿ ಸಲ್ಲಿಸಿದರೆ ಸೀಟ್ ಸಿಗುತ್ತದಾ ಎಂಬುದನ್ನು ನಾನು ವಿವರಿಸಿಕೊಡ್ತೀನಿ. ಇಲ್ಲಿ ವಿಶೇಷ ವರ್ಗದವರು ಅಂದರೆ ಇಲ್ಲಿ ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಪೋಷಕರ ಮಕ್ಕಳಿಗೆ ಸರ್ಕಾರ ಉಚಿತವಾಗಿ ಶಿಕ್ಷಣ ನೀಡಲು ಈ ಯೋಜನೆಯನ್ನು ರೂಪಿಸಿದೆ. ಹಾಗಾದರೆ ಇಲ್ಲಿ ವಿಶೇಷ ವರ್ಗದ ದೃಢೀಕರಣ ಪತ್ರ ಹೇಗಿದೆ ಅಂತ ನೋಡೋಣ. ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಿಗೆ ಪ್ರವೇಶ ಪಡೆಯುವ ವಿಶೇಷ ವರ್ಗದ ದೃಢೀಕರಣ ಪತ್ರ. ಇಲ್ಲಿ ಕುಮಾರಿ ಎಂಬ ವಿದ್ಯಾರ್ಥಿಯು ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಗುರುತಿಸಲಾಗಿರುವ ಇಲ್ಲಿ ಮಕ್ಕಳು ಎಂಬ ವಿಶೇಷ ವರ್ಗಕ್ಕೆ ಸೇರಿದ್ದು ವಿಶೇಷ ದುರ್ಬಲ ವರ್ಗದ ಅಡಿ ಪ್ರವೇಶ ಪಡೆಯಲು ಅರ್ಹರಾಗಿರುತ್ತಾರೆ. ಈ ಮೇಲ್ಕಂಡ ಮಾಹಿತಿ ನೈಜವಾಗಿರುತ್ತೆ ಎಂದು ನಾನು ದೃಢೀಕರಿಸುತ್ತೇನೆ. ಈ ಸ್ಥಳ, ದಿನಾಂಕ, ಅಧಿಕಾರಿ ಹೆಸರು, ಪದನಾಮ, ಸಹಿ ಮತ್ತು ಮೊಹರುವಂತಿರುತ್ತೆ. ಈ ಫಾರ್ಮನ್ನು ಮೇಲ್ಕೊಂಡ ವಿಶೇಷ ವರ್ಗಗಳಿಗೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಈ ಫಾರ್ಮನ್ನು ತುಂಬಿಸಬೇಕಾಗುತ್ತದೆ. ಹಾಗಾದರೆ ಈ ಫಾರ್ಮ್ ಯಾರ್ಯಾರಿಗೆ ಉಪಯುಕ್ತ ಬರುತ್ತೆ ಅಂದರೆ ಇಲ್ಲಿ ಸಫಾಯಿ ಕರ್ಮಚಾರಿಗಳು, ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್, ಚಿಂದಿ ಆಯುವವರು ಅಥವಾ ಸ್ಮಶಾನ ಕಾರ್ಮಿಕರ ಮಕ್ಕಳಿಗೆ ಈ ಫಾರ್ಮ್ ಉಪಯುಕ್ತಕ್ಕೆ ಬರುತ್ತದೆ. ಅದಲ್ಲದೆ ಇಲ್ಲಿ ಬಾಲ ಕಾರ್ಮಿಕರ ಮಕ್ಕಳು, ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು, ಗುರುತಿಸಿರುವ ಮಾಜಿ ದೇವದಾಸಿಯರ ಮಕ್ಕಳು, ಒಬ್ಬ ಪೋಷಕರನ್ನು ಹೊಂದಿರುವ ಅನಾಥ ಮಕ್ಕಳು, ಅದೇ ರೀತಿಯಾಗಿ ಇಲ್ಲಿ HIV ತುತ್ತಾದ ಪೋಷಕರ ಮಕ್ಕಳು ಕೂಡ ಈ ಫಾರ್ಮನ್ನು ತುಂಬಿಸಬೇಕಾಗುತ್ತದೆ. ಅದರೊಂದಿಗೆ ಇಲ್ಲಿ ಮಾಜಿ ದೇವದಾಸಿಯರ ಮಕ್ಕಳು, ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು, ಇವರಿಗೂ ಕೂಡ ಈ ಫಾರ್ಮ್ ಇಲ್ಲಿ ಬಳಕೆಯಾಗುತ್ತದೆ. ಈ ಮೇಲ್ಕಂಡ ಫಾರ್ಮನ್ನು ತಾವು ಎಲ್ಲಿ ತುಂಬಿಸಬೇಕು ಅಂದರೆ ತಾವು ಇಲ್ಲಿ ವಾಸಿಸುವ ಪ್ರದೇಶ ಗ್ರಾಮ ಪಂಚಾಯಿತಿ ಆಗಿದ್ದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ತುಂಬಿಸಿಕೊಳ್ಬೇಕು. ಅದೇ ರೀತಿ ಒಂದು ವೇಳೆ ತಾವು ನಗರ ಪ್ರದೇಶವಾಗಿದ್ದಲ್ಲಿ ನಗರಸಭೆ, ಪಟ್ಟಣ ಪಂಚಾಯಿತಿ, ಮಹಾನಗರ ಪಾಲಿಕೆ ಆಗಿದ್ದಲ್ಲಿ ಅಲ್ಲಿ ಅಧಿಕಾರಿಗಳಿಂದ ಈ ಫಾರ್ಮನ್ನು ಭರ್ತಿ ಮಾಡಿಸಬೇಕು. ಅದೇ ರೀತಿಯಾಗಿ 25% ಹೆಚ್ಚು ಅಂಗವಿಕಲತೆ ಹೊಂದಿರುವ ಮಕ್ಕಳು ವೈದ್ಯಕೀಯ ಪ್ರಾಧಿಕಾರದಿಂದ ಅಂಗವಿಕಲ ಪ್ರಮಾಣ ಪತ್ರವನ್ನು, ಮೆಡಿಕಲ್ ಸರ್ಟಿಫಿಕೇಟನ್ನು, ಇಲ್ಲಿ ಅಂಗವಿಕಲ ಸ್ಮಾರ್ಟ್ ಕಾರ್ಡನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕು. ಇನ್ನು ನೆಕ್ಸ್ಟು HIV ತುತ್ತಾದ ಪೋಷಕರ ಮಕ್ಕಳು, ನಾನು ಆಗಲೇ ಹೇಳಿದಾಗೆ ನಗರ ಗ್ರಾಮೀಣ ಅಧಿಕಾರಿಗಳಿಂದ ಈ ಫಾರ್ಮನ್ನು ತುಂಬಿಸಿಟ್ಕೊಳ್ಬೇಕು. ಇನ್ನು ಗುರುತಿಸಿರುವ ಅಲೆಮಾರಿ, ಸೂಕ್ಷ್ಮ, ಅತಿ ಸೂಕ್ಷ್ಮ ಸಮುದಾಯದವರಿಗೆ ಯಾವುದೇ ವಿಶೇಷ ಪ್ರಮಾಣ ಪತ್ರದ ಅಗತ್ಯ ಇರುವುದಿಲ್ಲ. ತಾವು ಸರ್ಕಾರದ ಆದೇಶದಂತೆ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದರೆ ಸಾಕಾಗುತ್ತದೆ. ಇನ್ನು ಅದೇ ರೀತಿಯಾಗಿ ಇಲ್ಲಿ ಸೈನಿಕರು, ಮಾಜಿ ಸೈನಿಕರ ಮಕ್ಕಳು, ಭದ್ರತಾ ದಳ, ಸೇನಾಪಡೆಗಳಿಂದ ನಿಗದಿಪಡಿಸಿದ ಪ್ರಾಧಿಕಾರದಿಂದ ಮಾಜಿ ಸೈನಿಕ ಪ್ರಮಾಣ ಪತ್ರ ಪಡೆದಿರುವ ಪೋಷಕರ ಪಾಲಕರ ಮಕ್ಕಳು ಮಾಜಿ ಸೈನಿಕರ ಮೀಸಲಾತಿಯಡಿಯಲ್ಲಿ ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆದಿರುತ್ತಾರೆ. ಇನ್ನು ಸರ್ಕಾರಿ ಯೋಜನೆಗಳಿಂದ ಸ್ಥಳಾಂತರಗೊಂಡ ಪೋಷಕರ ಮಕ್ಕಳು ಸಕ್ಷಮ ಪ್ರಾಧಿಕಾರದಿಂದ ಅಂದರೆ ನಗರ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಸಕ್ಷಮ ಪ್ರಾಧಿಕಾರದಿಂದ ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರ ಪಡೆಯಬೇಕು. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಆಶ್ರಮ ವಸತಿ ಶಾಲೆಗಳಲ್ಲಿ 5ನೇ ತರಗತಿ ಉತ್ತೀರ್ಣರಾಗಿರುವ ಮಕ್ಕಳು ಅನುಬಂಧ 1ರಲ್ಲಿ ಆಶ್ರಮ ಶಾಲೆ ವಿದ್ಯಾರ್ಥಿ ಎಂಬ ನಮೂನೆಯನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕು. ಈ ಎಲ್ಲ ದಾಖಲೆಗಳನ್ನು ತಾವು ಬೇಗನೆ ಸಿದ್ಧತೆಯಲ್ಲಿ ಇಟ್ಕೊಳ್ಳಿ. ಏಕೆಂದರೆ ಏಪ್ರಿಲ್ 11ರ ಒಳಗಾಗಿ ಇಲ್ಲಿ ಅರ್ಜಿಯನ್ನು ಕರೆಯುವುದರಿಂದಾಗಿ ತಾವು ತಡ ಮಾಡಬೇಡಿ. ಈ ಫಾರ್ಮೇಟ್ನ ನಾನು ಈ ವಿಡಿಯೋದಲ್ಲಿ ಎಲ್ಲ ಫಾರ್ಮೇಟ್ಗಳನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ. ತಾವು ಈ ಫಾರ್ಮೇಟ್ ನೋಡ್ಕೊಳ್ಳಿ. ಇದೇ ರೀತಿಯಾಗಿ ತಾವು ಕೂಡ ಪ್ರಿಂಟೌಟ್ ತೆಗೆದುಕೊಂಡು ಇಲ್ಲಿ ಸಮಯ ಬಹಳ ಕಡಿಮೆ ಇರುವುದರಿಂದ ಆದಷ್ಟು ಬೇಗ ಈ ಫಾರ್ಮನ್ನು ಇಟ್ಕೊಳ್ಳಿ. ಏಕೆಂದರೆ ಇಲ್ಲಿ ಅರ್ಜಿ ಕರೆದಾಗ ಬಹಳಷ್ಟು ಸಮಯ ಕಡಿಮೆ ಇರುತ್ತದೆ. ಯಾಕೆಂದರೆ ಇಲ್ಲಿ 10% ಅಂದರೆ ಇಲ್ಲಿ ಪ್ರತಿಯೊಂದು ವಿಶೇಷ ವರ್ಗಕ್ಕೂ 10% ಅವಕಾಶಗಳಿರ್ತವೆ.